ಹಿಂದೂ ಬಾಂಧವರು ಅವರವರ ಗುರುಗಳನ್ನು ಅವರ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ತಗೊಳ್ಳೋ ವಿಶೇಷ ದಿನ. ಈ ಗುರುಪೂರ್ಣಿಮೆ ವಿಶೇಷ ಅಂದರೆ ವ್ಯಾಸ ಮಹರ್ಷಿಗಳ ಹುಟ್ಟಿದ ವ್ಯಾಸ ಜಯಂತಿ ಇವತ್ತು. ಹಾಗೆ ಸನಾತನ ಧರ್ಮ ಅನುಷ್ಠಾನ ಮಾಡುವ ಪ್ರತಿಯೊಂದು ಆಶ್ರಮ, ಅದು ಯಾವ ಸಂಪ್ರದಾಯದವರು ಇರ್ಬೋದು, ದ್ವೈತ ಇರ್ಬೋದು, ಅದ್ವೈತ ಇರ್ಬೋದು, ವಿಶಿಷ್ಟಾದ್ವೈತ ಇರ್ಬೋದು, ಯಾವುದೇ ಇರ್ಬೋದು, ಪ್ರತಿಯೊಂದು ಆಶ್ರಮದಲ್ಲಿ ಗುರು ಪೂಜೆ ಮಾಡಿ ಈ ಗುರು ಪೂರ್ಣಿಮೆಯ ವಿಶೇಷ ಹೋಮ ಹವನ ಭಜನೆಯನ್ನು ಆಚರಿಸಿ ಸಾವಿರಾರಲ್ಲ ನಮಗೆ ತಿಳಿಯದಷ್ಟು ಹಿಂದಿನ ಆ ಗುರುವಿನ ಪರಂಪರೆಯನ್ನು ಜ್ಞಾಪಿಸಿ ನಾವು ಅವರಿಗೆ ನಮ್ಮ ಶ್ರದ್ಧೆ ಭಕ್ತಿಯನ್ನು ತೋರಿಸುವಂಥ ವಿಶೇಷ ದಿನ. ಹಾಗೆ ರಾಮಕೃಷ್ಣ ತಪೋವನದಲ್ಲಿ ಸುಮಾರು 18 ವರ್ಷದಿಂದ ನಾವು ಈ ಗುರುಪೂರ್ಣಿಮೆ ಆಚರಿಸ್ತಾ ಬಂದಿದ್ದೇವೆ. ಇಲ್ಲಿ ಇವತ್ತು ಭಜನೆ, ಒಂದು 3-4 ಗಂಟೆ ಭಜನೆ, ಹೋಮ, ರಾಮಕೃಷ್ಣ ಹೋಮ, ಹಾಗೂ ವಿದ್ಯಾರ್ಥಿ ಹೋಮ ಆಚರಿಸಿ ಆಯಿತು. ಮಂಗಳಾರತಿ ಆದಮೇಲೆ ಎಲ್ಲ ಭಕ್ತರಿಗೆ ಅನ್ನಪ್ರಸಾದ ಎಲ್ಲ ಏರ್ಪಾಟು ಮಾಡಿದ್ದೇವೆ. ಎಲ್ರಿಗೂ ತಿಳಿದ ಪ್ರಕಾರ ಇದು ರಾಮಕೃಷ್ಣ ತಪೋವನ 18 ವರ್ಷದ ಸುದೀರ್ಘ ಈ ಕಾಲದಲ್ಲಿ ಸುಮಾರು 16 ಸಮಾಜಮುಖಿ ಯೋಜನೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಯಾಕೆಂತ ಹೇಳಿದರೆ ವಿವೇಕಾನಂದರು ನಮಗೆ ಹೇಳಿಕೊಟ್ಟ ದಾರಿ, ಹಾಕಿಕೊಟ್ಟ ಮಾರ್ಗ ಆತ್ಮನೋ ಮೋಕ್ಷಾರ್ಥಂ ಜಗದ್ವಿದಾಯ ಚ ಅಂತ. ನಮ್ಮ ಉದ್ಧಾರದ ಒಟ್ಟಿಗೆ ಪ್ರತಿಯಲ್ಲಿರುವ ಶಿವ, ಇಲ್ಲದಿದ್ದರೆ ನಾರಾಯಣನನ್ನು ನಾವು ಜ್ಞಾಪಿಸಿ ಅವರ ಸೇವೆ ಮಾಡ್ತಾ ಬಂದಿದ್ದೇವೆ. 18 ವರ್ಷದ ಈ ಪಯಣ, ಅದಕ್ಕೆ ಒಂದು ಮುಕ್ತಾಯ ಅಂತ ಹೇಳಿದರೆ ಇದು ಬಿಂದು ಸಿಂಧುವಿನಲ್ಲಿ ಐಕ್ಯ ಆಗುವಂಥ ಒಂದು ವಿಶೇಷ ನಮ್ಮ ಅವಕಾಶ, ಸ್ವರ್ಣಾವಕಾಶ ಅಂತ ಹೇಳ್ಬೋದು. ಇದು ರಾಮಕೃಷ್ಣ ಮಠ, ರಾಮಕೃಷ್ಣ ಮಿಷನ್ ಬೇಲೂರು ಮಠ ಹೆಡ್ ಕ್ವಾರ್ಟರ್ಸ್. ಅದರ ಒಟ್ಟಿಗೆ ವಿಲೀನ ಆಯಿತು, ಮರ್ಜ್ ಆಯಿತು. ಇನ್ನೆಲ್ಲ ಡಾಕ್ಯುಮೆಂಟ್ಸು ಅದೆಲ್ಲ ಈಗ ಇನ್ನೂ ಆಗಲಿಕ್ಕಿಲ್ಲ. ಇನ್ನು ಈ ಮಠದ ಹೆಸರು ರಾಮಕೃಷ್ಣ ತಪೋವನ ಅಂತಿರಲ್ಲ, ರಾಮಕೃಷ್ಣ ಮಠ ಅಂತ ಇರ್ತದೆ. ಇದಕ್ಕೆ ಇದರ ಮೇಲ್ವಿಚಾರಣೆ ಅಂದರೆ ಇದಕ್ಕೆ ಅಧ್ಯಕ್ಷರಾಗಿ ಬೆಂಗಳೂರು ರಾಮಕೃಷ್ಣ ಮಠದಲ್ಲಿ ಇವಾಗ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸ್ತಾ ಇರುವಂಥ ಪೂಜ್ಯ ವೀರೇಶಾನಂದಜಿ ಮಹಾರಾಜ್ ಅವರಿಗೆ ಇಲ್ಲಿ ಪೋಸ್ಟಿಂಗ್ ಆಗಿದೆ. ಅವರು ಹೆಚ್ಚಿನ ಅಂಶ ಬರುವ ತಿಂಗಳು ಬಂದು ಇಲ್ಲಿ ನಮ್ಮಿಂದ ಚಾರ್ಜ್ ತಗೊಳ್ತಾರೆ. ಮತ್ತು ಅವರು ಎಲ್ಲ ಇದರದ್ದು ಎಲ್ಲ ಆ್ಯಕ್ಟಿವಿಟೀಸು ಮತ್ತು ಮೇಲ್ವಿಚಾರಣೆ, ಅಡ್ಮಿನಿಸ್ಟ್ರೇಷನ್ ಎಲ್ಲ ಅವರು ತಗೊಳ್ತಾರೆ. ಇದು ಒಂದು ರಾಮಕೃಷ್ಣ ಮಠ, ರಾಮಕೃಷ್ಣ ಮಿಷನ್ ಬೇಲೂರು ಮಠದ್ದು ಒಂದು ಬ್ರ್ಯಾಂಚ್ ಆಗಿ ಬರ್ತಾ ಇದೆ. ಇದು ಒಂದು ಎಲ್ರಿಗೂ ವಿಶೇಷ ಸಂತಸ ತರುವಂಥ ವಿಷಯ ಅಂತ ನಾನು ತಿಳ್ಕೊಳ್ತೇನೆ. ಈಗ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ರಾಮಕೃಷ್ಣ ಮಠ ಅದು ಸುಮಾರು 75 ವರ್ಷ ಕಳೆದು 77-78 ವರ್ಷ ಆಗಿರಬೇಕಂತ ಕಾಣ್ತದೆ. ಚಿಕ್ಕ ಪುಟ್ಟ ಮಗು, 18 ವರ್ಷದ ಚಿಕ್ಕ ಪುಟ್ಟ ಮಗು ತಾಯಿ ರಾಜರಾಜೇಶ್ವರಿ, ಭದ್ರಕಾಳಿ ಗುರುದೇವ ಶ್ರೀ ರಾಮಕೃಷ್ಣ, ಹಾಗೆ ಶ್ರೀಮಾತೆ ಶಾರದಾ ದೇವಿ, ವಿವೇಕಾನಂದರು ಇವರ ಕೃಪೆಯಿಂದ ಬೇಲೂರು ಮಠ ಹೊತ್ತಿಗೆ ಮಜ್ಜಾಗಿದ್ದು ಒಂದು ಎಲ್ರಿಗೂ ಸಂತಸ ತಂದಿದೆ. ನಮಗೆ ಇದರ ಅಡಿಯಲ್ಲಿ 10 ಕಾರ್ಯಕ್ರಮ ಇದೆ. ನಮಗೆಲ್ರಿಗೂ ಗೊತ್ತು, ರಾಮಕೃಷ್ಣ ವಿದ್ಯಾದೇಗುಲ ಅಂತ ಒಂದು ಹೊಸ ಯೋಜನೆ ಹಮ್ಮಿಕೊಂಡಿದೆ. ಒಂದು 75 ಕೋಟಿ ಅಂದಾಜು ವೆಚ್ಚ. ಅದರಲ್ಲಿ ಒಂದು ಮಾಡರ್ನ್ ಸ್ಕೂಲು, CBSE ಸ್ಕೂಲು, ಮತ್ತು ಒಂದು ಗುರುಕುಲ, ಆಮೇಲೆ ಒಂದು ಹುಡುಗರಿಗೆ ವಿದ್ಯಾರ್ಥಿ ನಿಲಯ ಹಾಸ್ಟೆಲ್, ಮತ್ತು ವಿವೇಕಾನಂದ ಸೆಂಟರ್ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ ಅಂತ ಅತ್ಯಾಧುನಿಕ ನಮ್ಮದು ವಿಚಾರಗಳು ಹಾಗೂ ನಮ್ಮ ವೇದಾಂತದ ವಿಚಾರಗಳನ್ನು ಒಟ್ಟಿ ಸೇರಿಸಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಜೀವನ ನಡೆಸಲಿಕ್ಕಾಗಿ ಒಂದು ನಮ್ಮ ಪ್ರಯೋಗ. ಅದು ಗುರುದೇವ ಶ್ರೀ ರಾಮಕೃಷ್ಣರ ಕೃಪೆಯಿಂದ ಚೆನ್ನಾಗೇ ಆಗ್ತದೆ ಅಂತ ಹೇಳಿ ನಮಗೆ ಭರವಸೆ ಇದೆ. ಎಲ್ಲ ನಿಮ್ಮ ಎಲ್ಲರ ನಮಗೆ ವಿಶಸ್
ಆಮೇಲೆ ಗುರುದೇವ ಶ್ರೀರಾಮಕೃಷ್ಣರ ವಿಶೇಷ ಕೃಪೆ ಆಶೀರ್ವಾದ ಇದೆ ಅಂಥೇಳಿ ನಮಗೆ ದೃಢ ವಿಶ್ವಾಸ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಗುರು ಪೂರ್ಣಿಮೆ ಸಮಸ್ತ ವಿಶ್ವಕ್ಕೆ ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ ತರಲಿ. ಪ್ರಪಂಚದಲ್ಲಿ ಎಲ್ಲ ನಡೆಯುವಂಥ ಕೆಟ್ಟತನ, ಅಧರ್ಮ, ಅನ್ಯಾಯ, ಕೊಲೆ, ಹಿಂಸೆ ಎಲ್ಲ ಗೊತ್ತಿದೆ ಅಲ್ವಾ ನಿಮಗೆ, ಸೋಷಿಯಲ್ ಈವಿಲ್ಸ್ ಅಂತ ಹೇಳ್ತಾರೆ, ಅದೆಲ್ಲ ನಾಶ ಆಗಲಿ ಅಂಥೇಳಿ ಒಂದೊಂದು ಸಾರಿ ಗುರುದೇವ ಶ್ರೀರಾಮಕೃಷ್ಣರ ಹತ್ರ ಹಾಗೂ ತಾಯಿ ರಾಜರಾಜೇಶ್ವರಿ ಭದ್ರಕಾಳಿ ಶ್ರೀಮತಿ ಶಾರದಾ ದೇವಿಯರ ಹತ್ರ ನಮ್ಮ ಮನದಂತರಾಳದ ಪ್ರಾರ್ಥನೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ